ನರಸಿಂಹದ ಮೇನ್ ಗೇಟ್ ಅದ ನೋಡ್ರಿ ಇದು. ಇಲ್ಲಿಂದ ಹಿಂಗೆ ಹೋಯ್ತದ ಮೇನ್ ಗುಡಿ ಕಡೆ. ಇಂತಾಗ ಇಲ್ಲಿಂದ ಬೀದರ್ ಶರಣ ನರಸಿಂಹ ಬರ್ಲಕ್ಕೂ 5 ಗಂಟೆ ಹತ್ತದ. ಈಗ ಒಳಗೆ ಗುಡಿ ತೋರಿಸ್ತೀವಿ ನಿಮ್ಗೆ ಹೆಂಗೆ ಅಂತ, ನಿಮಗೆಲ್ಲ ದರ್ಶನ ಮಾಡಿಸ್ತೀವಿ ನೋಡಿ. ನಮಸ್ಕಾರ ರೀ, ಈಗ ಬೀದರ್ ಶರಣಾಗ ಬಂದೇವೆ ನೋಡ್ರಿ. ಇದೇ ಮೇನ್ ಸ್ಟೆಪ್ಸ್ ಅವ, ದರ್ಶನ ಮಾಡ್ಕೊಳಕ್ಕೆ ಇಲ್ಲಿಂದ ಹೋಗ್ಬೇಕಾಯ್ತದ. ಈಗ ಥೋಡೆ ಮ್ಯಾಲೆ ಹೈಟ್ ಮೇಲೆ ಅದ, ಅಲ್ಲಿ ಮುಂದೆ ಹೋಯ್ತಿಕ್ಕೆ ಇನ್ನೂ ಡೌನ್ ಅದ ನೋಡ್ರಿ. ಎಲ್ಲ ಹಿಂಗೆ ಈ ಟೈಪ್ದಾಗ ಅದ. ಅದು ನಂದಿದಾಗಿಂದ ಇಲ್ಲಿ ನೀರು ಬರ್ತಾವೆ, ಒಳಗಿಂದ ಬರ್ತಾವೆ ಸೀದಾ ನೀರು. ಒಳಗಿಂದ ಸೀದಾ ಇಲ್ಲೇ ಬರ್ತಾವೆ ನೀರು. ಇಲ್ಲಿ ಭೀ ಮೈ ತೊಳ್ಕೊಬೋದು. ಯಾರಿಗೆ ಹೋಗ್ಲಕ್ಕೆ ಒಳಗೆ ಆಗಲ್ದು, ಕಾಲು ಕೈ ಎಲ್ಲ ಮುದುಕರು ಇದ್ದು ಅಂದ್ರೆ ಇಲ್ಲಿಂದ ಬರ್ತಾವೆ ಸೀದಾ, ಇಲ್ಲಿಂದ ತೊಳ್ಕೊಬೋದು. ಇಲ್ಲಿ ಭೀ ತೊಳ್ಕೊಬೋದು ಮೈ. ಒಳಗಿಂದ ನೀರು ಬರ್ತಾವೆ ಸೀದಾ ನಂದಿ ಮುದಿದಾಗಿಂದ. ಇದು ಮೇನ್ ಗೇಟ್ ಅವ ನೋಡ್ರಿ. ಇಲ್ಲಿ ಪೆಹಲೆ ಫಸ್ಟ್ ಇಲ್ಲಿಂದ ಎಂಟ್ರಿ ಆಯ್ತಿದ್ರು, ಎಲ್ಲ ಕೆಳಗೆ ಗೇಟ್ ಇದ್ದಿಲ್ಲ. ಈಗಿದು ಸ್ವಲ್ಪ ಕೆಲಸ ಇತ್ತು, ಅದ್ರ ಸಲಕ್ಕೆ ಇದು ಬಂದ್ ಮಾಡಿದ್ದರು. ಈಗ ಇದು ಭೀ ಓಪನ್ ಮಾಡ್ಯಾರ. ಇಲ್ಲಿ ಪಾರ್ಕಿಂಗ್ ಎಲ್ಲ ಅಷ್ಟೊಂದೇನು ವ್ಯವಸ್ಥೆ ಇಲ್ಲ. ಆ ಕಡೆಯಿಂದ ಕೆಳಗಿನ ಸೆಕೆಂಡ್ ಗೇಟ್ಲಿಂದ ಬಂತಂದ್ರು ಅಲ್ಲೆಲ್ಲ ದೊಡ್ಡ ಪಾರ್ಕಿಂಗ್ ಎಲ್ಲ ಅದ. ಅಲ್ಲಿ ಗಾಡಿಗಳೆಲ್ಲ 10 ಹೆಚ್ಚು ಮಂದಿ ಹೊಂಟಾರ, 10 ಹೆಚ್ಚು ಮಂದಿ ಹೊಂಟಿಲ್ಲ. ಬಟ್ ಮೇನ್ ಗೇಟ್ ಅಂದ್ರೆ ಫಸ್ಟ್ ಇದೇ ಇತ್ತು ನೋಡ್ರಿ. ಪೈಲೆ ನಾವು ಒಂದು 5 ವರ್ಷ ಕೆಳಗೆ ಬಂದಿದ್ದೇವೆ, ಈ ಕಡೆಯಿಂದ ಬಂದಿದ್ದೇವೆ ಎಲ್ಲ. ಮೇನ್ ಇದೆ ಅದ ಪೈಲ ನರಸಿಂಹ ಸ್ವಾಮಿ ಈ ಕಡೆಯಿಂದ ಬೀದರ್ಲಿಂದು ಸನಿ ಆಯ್ತದು. ಈಗ ಕೆಳಗೆಲ್ಲ ಮಾಡ್ಯಾರ, ಭಾರಿ ಮಾಡ್ಯಾರ ಈಗೆಲ್ಲ ವ್ಯವಸ್ಥೆ. ಪೈಲೆ ಇಲ್ಲೇ ಇತ್ತೆಲ್ಲ, ಮಾರ್ಕೆಟಿಗೆ ಪೂರ ಕೆಳಗೆ ಹೋಗ್ಯದು. ಇದು ಚಿಡಿಗಳು ಅವ ನೋಡ್ರಿ. ಇಲ್ಲಿಂದ ಇಳ್ಕೋತ ಹೋಗ್ಬೋದು. ಟಿಕೆಟ್ ತೊಗೊಳಕ್ಕೆ ನಡೆದಿದ್ದೆವು ನೋಡ್ರಿ. ಟಿಕೆಟ್ ತೊಗೊಳತ್ತಿದ್ದೆವು ಅಣ್ಣ. 2 ಟಿಕೆಟ್ ರೀ. ಎಷ್ಟು? 20 ರೂಪಾಯಿ. 20 ರೂಪಾಯಿ. 10 ರೂಪಾಯಿಗೆ ಒಬ್ರಿಗೆ ಅದ ಟಿಕೆಟು. 2 ಟಿಕೆಟ್ ತೊಗೊಂಡು ನಡೆದೇವು. ಟಿಕೆಟ್ ಕೌಂಟ್ರ್ ಅದ ಇಲ್ಲಿ. ಆಯ್ತು ನೋಡ್ರಿ, ಇದೆ ನೋಡ್ರಿ. ಹೊರಗಿಂದ ಹಿಂಗೆ ಅದ ಎಲ್ಲ ಟಿಕೆಟ್ ಕೌಂಟ್ರ್. ಟಿಕೆಟ್ ನೋಡ್ರಿ ಈ ಟೈಪ್ದಾಗ ಇರ್ತಬೇಕು. ಶರಣ ನರಸಿಂಹದಲ್ಲಿ ಮಂದಿ ಶಾಲೆ ಹುಡುಗರೆಲ್ಲ ಬಂದು. ಇದು ಲಾಗೇಜ್ ರೂಮ್ ಅದ ನೋಡ್ರಿ. ಇಲ್ಲಿ ಏನ್ ಭೀ ಲಾಗೇಜ್, ಫೋನು, ನಮ್ಮ ಬ್ಯಾಗು, ಏನಾರ ಪರ್ಸ್ನಲ್ ಏನಾರ ಮಹಂಗ ಕಿಂತಿ ವಸ್ತು, ಏನಾರ ಅಮೂಲ್ಯವಾದ ವಸ್ತುಗಳಿದ್ರೆ ಇಲ್ಲಿ ಇಕ್ಬೋದು. ಲಾಗೇಜ್ ಕೌಂಟ್ರ್ ಅದ ನೋಡ್ರಿ ಇದು. ಇದು ಪೈಲೆಲ್ಲ ಹಿಂಗಿದ್ದಿಲ್ಲ, ಈಗ ಅದೆಲ್ಲ ಡೆವಲಪ್ಮೆಂಟ್ ಮಾಡ್ಯಾರ ಇವು. ಒಂದ್ಸಲ ಕಡೆ ಎಂಟ್ರಿ ಅದ ನೋಡ್ರಿ. ನಡ್ತಿದ್ದೆವು ದರ್ಶನ ಮಾಡ್ಕೊಳಕು. ಇಲ್ಲಿ ಟಿಕೆಟ್ ಕೌಂಟ್ರಬಲ್ಲಿ ಇಲ್ಲಿ ಚೆಕ್ ಮಾಡ್ತಾರೆ ಟಿಕೆಟ್ ಅದ ಇಲ್ಲ ಅಂತೂ. ಟಿಕೆಟ್ ಚೆಕ್ ಮಾಡಿ ಮುಂದೆ ಬಿಡ್ತಾರು. ಎಷ್ಟು ದೇವ್ರ ಅದ ನೋಡ್ರಿ. ಇಲ್ಲಿ ಪೈಲೆ ಕಾಲು ಬಿದ್ದು ಒಳಗೆ ದೇವ್ರ ದರ್ಶನ ಮಾಡ್ಕೋಬೇಕು. ವಿಡಿಯೋ ಮಾಡತ್ತೀವ್ರಿ. ಆಶೀರ್ವಾದ ಮಾಡ್ರಿ. ರೊಕ್ಕ ತಂದಿಲ್ಲ. ಇಲ್ಲಿ ಬಂದಿದ್ದು ನೋಡ್ರಿ, ಮೇನ್ ಗೇಟ್ ಇದೆ ಒಳಗಿಂದು. ಒಳಗೆ ಹೋಗಿ ದರ್ಶನ ಮಾಡ್ಕೊಂಬ ಸಲೇಕು. ಇಲ್ಲಿ ಹೊರಗಿಂದ ಭೀ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಯಾರಿಗೆ ಇದಾಗಲ್ದು ಇಲ್ಲಿ ಹೊರಗಿಂದ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಕಾಣಿಸ್ಲತ್ತದ ನೋಡ್ರಿ, ಇದೇ ಅದ ಮೇನು. ಇಲ್ಲಿಂದ ಹಿಡಿದು ಒಳಗೆ ಒಂದು 50 ಫೀಟ್ ಒಳಗೆ ಎಸ್ಟೇಟ್ ಇರ್ತದೆ. ಇಲ್ಲಿಂದ ಒಂದು 10 ಫೀಟ್ ತನನೇ ಕುತ್ತಿಗೆ ತನ ನೀರು ಇರ್ತವೆ. ಅಲ್ಲಿಂದ ಮುಂದೆಲ್ಲ ಟೊಂಕಿಗೆ ಬರ್ತಾವೆ. ಇಲ್ಲೇ ಥೋಡೆ ಸ್ವಲ್ಪ ಇಲ್ಲೇ ಹೋಗ್ಲತ್ರೆ ಆರಾಮ್ಸೆ ಹೋಗ್ಬೇಕಾಯ್ತದ. ಇಷ್ಟೇ. ನೀರು ಭಾಳ ತಣ್ಣಗ. ಎಲ್ಲರೂ ವಿಡಿಯೋ ಮಾಡತ್ತಾರ ನೋಡ್ರಿ. ಗೋವಿಂದ 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 ಗೋವಿಂದ. ಈಗ ಆಲ್ರೆಡಿ ನಾವೊಂದು 20 ಫೀಟ್ ಒಳಗೆ ಬಂದಿದ್ದೆವು. ಇನ್ನು 30-40 ಫೀಟ್ ಒಳಗದ. ಹೆಂಗದ ನೋಡ್ರಿ. ಇಲ್ಲಿ ಮೇಲೆ ಆಕ್ಸಿಜನ್ ಏನ್ ಬಿರ್ತಿರ್ತಿಲ್ಲ, ಅದ್ರ ಸಲಕ್ಕೆ ಮಂದಿಗೆ ಭಾಳ ತಕ್ಲೀಫ್ ಆಯ್ತಿತ್ತು ಶ್ವಾಸ ಆಡ್ಲಕ್ಕು. ಈಗ ಇದು ಹೊಸ ಪಂಪ್ ಹಾಕ್ಯಾರ ಆಕ್ಸಿಜನ್ ಸಲಕ್ಕೂ. ಲೈಟಿಂಗ್ ಇದೆಲ್ಲ ಏನ್ ಬಿದ್ದಿಲ್ಲ ಪೆಹಲೆ. ಈಗೆಲ್ಲ ಸೇಫ್ಟಿ ಸಲಕ್ಕೆ ಪೂರ ಡೆವಲಪ್ಮೆಂಟ್ ಮಾಡ್ಯಾರ. ಇದು ನಮ್ಮ ಬೀದರ್ದಾಗ ಎಲ್ಲರ್ಕಿಂತ ಭಾರಿ ಟೂರಿಸ್ಟ್ ಪ್ಲೇಸ್ ಅದ. ಈಗ ಎಲ್ಲ ಫ್ಯಾಮಿಲಿ ಒಂದ್ಸರ್ತಿ ತಿಂಗಳಿಗೆ ಒಂದೊಂದ್ಸರ್ತಿ ವಿಸಿಟ್ ಮಾಡಿ ಹೋಗ್ರಿ. ಭಾಳ ಭಾರಿ ಎಕ್ಸ್ಪೀರಿಯನ್ಸ್ ಅದ ನಿಮ್ಮ ಸಲಕ್ಕೆ. ವಿಷ್ಣು ದೇವರದು 4ನೇ ಅವತಾರ ಅದ ಲಕ್ಷ್ಮೀ ನರಸಿಂಹ ಸ್ವಾಮಿ. ಗೋವಿಂದ ಗೋವಿಂದ ಗೋವಿಂದ. ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ದೇವ್ರದ್ದು ಸ್ವಲ್ಪ ನಿಮ್ಗೆ ಕಾಣಿಸ್ಲತ್ತಿರ್ಬೇಕು ಮಾರೋದ್ರೆಲ್ಲ.
ಮೇನ್ ದರ್ಶನ್ ಟೈಮ್ ಅದ ನೋಡ್ರಿ. ಅದ ನೋಡ್ರಿ ಪ್ಲೀಸ್ ಸೈಲೆನ್ಸ್ ಅಂತೂ ಸೈಲೆನ್ಸ್ ಕಾಪಾಡ್ರಿ. ಇಲ್ಲಿ ಥೋಡೆ ಇದು ಇರ್ತದೆ, ಆರಾಮ್ಸೆ ಹೋಗಿ ಶಾಂತ ರೀತಿಲಿಂದ ದರ್ಶನ ಮಾಡ್ಕೊಂಡು ಹೋಗೋದದ. ಪ್ಲೀಸ್ ಸೈಲೆನ್ಸ್ ಅಂತ ಬರ್ದಿನ ಬೋರ್ಡ್ ಅದ ನೋಡ್ರಿ, ಮ್ಯಾಲೆ ಕಾಣಿಸ್ತಿರ್ಬೇಕು ವಿಡಿಯೋದಾಗು. ಮಾರಾದವ್ರು ಸೀಟಿ ಹೊಡೆದು ಎಲ್ಲರಿಗೆ ಫಟ್ ಫಟ್ ಕಳಿಸ್ತಾರು. ದರ್ಶನ ಮಾಡ್ಲಿಕ್ಕೆ ಹೊಂಟಾರ ನೋಡ್ರಿ ದೂರ ದೂರ್ಲಿಂದ ಎಲ್ಲ. ಈಗ ಮೇನ್ ದರ್ಶನ್ ಪಾಯಿಂಟ್ ನರಸಿಂಹಸ್ವಾಮಿ ಉದ್ಭವ ಆಗಿಂದ ಇಲ್ಲೇ ಅದ ನೋಡ್ರಿ. ಈಗ ಇವರೆಲ್ಲ ಗುರುಜಿಗಳರ ಇರಲ್ಲ. ಈಗ ನರಸಿಂಹಸ್ವಾಮಿ ದೇವ್ರು ನರಸಿಂಹಸ್ವಾಮಿ ಇವು ನೋಡ್ಬೋದು ನೀವು ಎಷ್ಟು. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುನ್ನಮಾಮ್ಯಹಂ. ಲಕ್ಷ್ಮೀರಮಣ ಗೋವಿಂದ गोविंदा. अंदर उड़ा सभी ऊपर देखिए, ऊपर नरसिंह भगवान का चेहरा दिखता है, उग्र अवतार. नीचे स्वयंभूत भोगेश्वर शालिग्राम मूर्ति है बादाम आकार में. नीचे भगवान के चरण, उसी चरणों के नीचे से पानी बहते रहता है. बाहर गोमुख है, उधर से पानी बहते जाते रहता है. पानी कहाँ से आता है कहाँ जाता है किसी को नहीं पता. हजारों सालों से बहता पानी है. विशेष बोलते हैं क्षेत्र में झरासुर नामक दैत्य रहता था. है गुफा निर्माण करके सर्पाकार में गुफा निर्माण करके इधर शिवलिंग स्थापना करके अनुष्ठान करते थे. तब नरसिम्हा स्वामी इधर आके उसे कहते हैं कि आपका वध भी निश्चिंत है, लेकिन आप एक पुण्य का काम किए बोल के अच्छा वार मांगो बोल के कहते हैं. वो कहते हैं कि मेरा नाम असुरों में नहीं आना है. गुफा जो है मेरा घर है. मेरे घर में आपका उग्रवतार शांत होके मैं भी आपके सेवा में रहना बोल के प्रार्थना करता है. उसका नाम था झरासुर. सूर का नाश करके उसके नाम के ऊपर इधर जल उद्भव करके स्वयंभू शालिग्राम रूप में शांत हो गए. इसीलिए इधर कोई भी आए तो फर्स्ट राक्षस का नाम लेके ही नरसिंह भगवान का नाम लेते हैं, जल नारसिंह बोल के. शालिग्राम का विग्रह रहने की वजह से सभी लोग मड़ी में ही दर्शन के लिए आना है, मतलब गीले वस्त्र से स्नान करके ही आना है. इसलिए भगवान को आप जो भी भगवान मांगोगे बहुत जल्दी परिहार होएगा. सभी लोग भगवान से प्रार्थना करना है, मांगिए सभी. ओम गतं पापं गतं दुःखं गतं दारिद्र्य एव च आगतात् सुख संपत्ति पुण्यांश्च तव दर्शनात् सर्वा बाधा विनिर्मुक्तो धनधान्य समन्वितः मनुष्यो मत्प्रसादेन भविष्यति न संशयः. वनमाले गदिशांगे शंखी चक्रे चनंदके श्रीमान नारायणो विष्णुः वासुदेवो भीरक्षतो उग्रं वीरं महाविष्णु ज्वलन्तं सर्वतोमुखं नृसिंहं भीषणं भद्रं मृत्युं नमाम्यहं. लक्ष्मीरमण गोविंदा गोविंदा. जलनारसिंह गोविंदा गोविंदा. भक्तवत्सला गोविंदा गोविंदा. बोल नरसिंह भगवान की जय. 2 मिनट प्रसाद लेके जाइए. ಮಾರಾದವ್ರು ಪ್ರಸಾದ ಎಲ್ಲ ಮಸ್ತ್ ಹೇಳಿದ್ರು. ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಪ್ರಸಾದ ಭೀ ಕೊಟ್ಟರು. ಗೋವಿಂದ ಗೋವಿಂದ. ದರ್ಶನ ಕಂಪ್ಲೀಟ್ ಮಾಡ್ಕೊಂಡು ಹೊರಗೆ ಹೊಂಟಿದೆವು. ಮಸ್ತ್ ಆಯ್ತು ದರ್ಶನ. ನೋಡ್ರಿ ಈಗ ದರ್ಶನ ಮಾಡ್ಕೊಂಡು ಇನ್ನು ದರ್ಶನ ಮಾಡ್ಕೊಳಕ್ಕೆ ಮಂದಿ ಭಾಳ ಹೊಂಟರು. ಒಳಗೆ ದರ್ಶನ ಮಾತ್ರ ಶಿಸ್ತಾಯಿತು. ಮಾರಾದವ್ರೆಲ್ಲ ಕೋಆಪ್ರೇಟಿವ್ ಇದ್ದು ಚಂದ ಸಪೋರ್ಟ್ ಮಾಡ್ಯಾರು. ಇಲ್ಲಿ ನೋಡ್ರಿ ಮಂದಿ ಹೊಂಟರು. ನಾವು ಹೀಗೆ ದರ್ಶನ ಮಾಡ್ಕೊಂಡು ಬಂದಿವ್ರಿ. ನಮ್ಮ ಅಣ್ಣವ್ರು ಇದ್ದಿನ ಸಲಕ್ಕೆ ನಮ್ದೆಲ್ಲ ಪೂಜಾ ಬೀಜ ಎಲ್ಲ ಚಂದ ಆಗ್ಯದ. ದರ್ಶನ ಭಾಳ ಬರಿ ಆಗ್ಯದ. ಹೇಳೋಣ ನಮ್ಮದೇನು ಬರ್ರಿ ಹಿಂಗೆ ಸಪೋರ್ಟ್ ಮಾಡಿರಿ. ಅಣ್ಣವ್ರ ಚಾನಲ್ ಹೊಸದ ಅಂತ ಎಲ್ಲರೂ ಬೀದರ್ ಇಲ್ಲ ಅಣ್ಣ ನಿಮ್ಮ ಬೀದರ್ ಮಂದಿಗೆ ಬೆಳೆಸ್ರಿ ಅಂತ ಹೇಳ್ತೇವೆ. ಇಷ್ಟೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ. ಮಾರಾದವ್ರೆಲ್ಲ ಚಂದ ಕೋಆಪ್ರೇಟಿವ್ ಮಾಡಿದ್ರು. ಎಲ್ಲ ಮಸ್ತ್ ದರ್ಶನ ಆಯ್ತು.
ಈಗ ನಾವು ಗೋಶಾಲ ನೋಡ್ಲತ್ತೀವಿ. హలో అన్న హాయ్. హాయ్ అన్న. ఎక్కడి నుంచి వచ్చారన్న? కొడంగల్. కొడంగల్. ఇక్కడ నుంచి ఎంత దూరం ఉంటుందన్న? 150. 150నా? ఇక్కడ దేవునికి దర్శనం చేసిన తర్వాత ఎట్లా అనిపిస్తుంది మీకు? బాగుంటుంది, ప్రతి సంవత్సరం వస్తూ ఉంటాం. ఎప్పటి నుంచి అన్న? నేను చిన్న ఉన్నప్పటి నుంచి వస్తున్నాం. ఓకే, మీ నాన్న వాళ్ళ నుంచి అంతా ఇక్కడనే వస్తున్నాం. మీ ఇంటి దేవుడు నుంచి ఇక్కడ వస్తాం. ఓకే ఓకే, మీ ఇంటి దేవుడు అన్న ఇట్లా? మా ఇంటి దేవుడు. ఓకే ఓకే, మంచిగా అనిపిస్తుంది ఎట్లా? ఎప్పటికీ మంచిగా అనిపిస్తుంది మాకు. ఇక్కడ అంతా డెవలప్మెంట్ మొత్తం అంతా చేంజ్ అయింది కదా? డెవలప్మెంట్ ఇంకా కావాలి. ఓకే. ఇప్పుడు గవర్నమెంట్ కిందకి పోయింది, ఇంతకుముందు గవర్నమెంట్ లేకుండే. ఈ మధ్య 1-2 years నుంచి అనుకుంటా గవర్నమెంట్ కిందకి వచ్చింది. ఓకే ఓకే అన్న, థ్యాంక్ యూ. ಮೂತಿಗೆ ಏನೋ ಇದು ಹಚ್ಚರು. ಅದ್ರ ಕಾಲು ನೋಡ್ರಿ ಪೂರಾ ಅದ್ರ ಎಲುಬುಗಳು ಹೊರಗೆ ಬಂದವು. ಅಲ್ಲಿ ಇದು ಹೊರಗೆ ಇರ್ತಿತ್ತಂದ್ರೆ ಕಾಲಿಗೆ ಸತ್ತೋಯ್ತಿತ್ತು. ಈ ಗೋಶಾಲದಾಗ ಅಂತ ಹೇಳೋದು ಚಂದ ಟ್ರೀಟ್ಮೆಂಟ್ ನೋಡ್ರಿ. ನಾಯಿದ್ ಪೂರಾ ಕಾಲು ಇದೆ ಹಂಗೆ ಹೋಗಿದ್ದು. ನಾಯಿ ಮತ್ತು ಯಾವ ಭೀ ಜಾನುವಾರು ಆಗಲಿ ಇಲ್ಲಿ ಬಂದು ಇದು ಮಾಡ್ಬೋದು. ಇಲ್ಲಿ ಏನಾರ ಆಕ್ಸಿಡೆಂಟ್ ಆಯಿತು, ಏನಾರ ಪ್ರಾಬ್ಲಮ್ ಆಯಿತು, ಇಲ್ಲಿ ತಂದು ಚಿಕಿತ್ಸೆ ಕೊಡ್ತಾರೆ ಪೂರಾ. ಇದು ಪೂರಾ 5-6 ಎಕರೆ ಪೂರಾ ಗೋಶಾಲ ಸಲಕ್ಕೆ ಇವರು ಇಕ್ಕ್ಯಾರ. ಇಲ್ಲೆಲ್ಲ ಆಕಳುಗಳು ಅವ ಮೈಲತ್ತಾವ ನೋಡ್ರಿ. ದೊಡ್ಡದದ. ಇಲ್ಲಿ ಖಾಲಿ ಆಕಳು ಬೆಳೆಸೋದಷ್ಟೇ ಅಲ್ಲ, ಅದು ಕ್ಯಾನ್ ಬಿ ಎಲ್ಲರ ಈ ರೋಡಿನ ಮೇಲೆಲ್ಲ ಆಕಳುಗಳು ಇರ್ತಾವಲ್ಲ, ಅದಕ್ಕೆ ಯಾರು ಆಕ್ಸಿಡೆಂಟ್ ಮಾಡಿದ್ರು, ಅದಕ್ಕೆ ಕ್ಯಾನ್ ಬಿ ಹತ್ತು ತಂದರು. ನೀವು ಅವ್ರಿಗೆ ಖಾಲಿ ಕಾಂಟ್ಯಾಕ್ಟ್ ಮಾಡಬೇಕು. ಇವ್ರಿಗೆ ನಿಮ್ಮ ಕೆಳಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇವೆ. ಅದಕ್ಕೆ ಇವರೇ ಬಂದು ಪಿಕಪ್ ಮಾಡ್ಕೊಂಡು ಅದಕ್ಕೆ ಪೂರಾ ಟ್ರೀಟ್ಮೆಂಟ್ ಕೊಡ್ತಾರೆ. ನೀವು ಕೆಳಗಿದ್ದ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿರಿ. ಬೀದರ್ ಸರೌಂಡಿಂಗ್ ಎಲ್ಲಿದ್ದರು ಭೀ ಇವರು ಝರ್ನಾ ನರಸಿಂಹದ ಗೋಶಾಲದವ್ರು ಬಂದು ಅದಕ್ಕೆ ತೊಗೊಂಡು ಬಂದು ಇಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಹಾಂ ಬನ್ನಿ ಸರ್, ಬೀದರ್ ನರಸಿಂಹ ಸ್ವಾಮಿ ಗುಡಿ. ಇಲ್ಲಿ ಗೇಮ್ಸ್ ಇದ್ದಾವೆ, ಎಲ್ಲ ಇದ್ದಾವೆ. ಇಲ್ಲಿ ಎಲ್ಲ ಸಣ್ಣ ಮಕ್ಕಳಿಗೆ ಆಟ ಇದೆ, ಮತ್ತು ಸ್ವಿಮ್ಮಿಂಗ್ ಪೂಲ್ ಇದೆ, ಮಿಕ್ ಮ್ಯಾಜಿಕ್ ಇದೆ, ಜಂಪಿಂಗ್ ಇದೆ, ಹಾಗೆ ಹೆಲಿಕಾಪ್ಟರ್ಸ್ ಇದ್ದಾವೆ. ದರ್ಶನ ಮಾಡ್ಕೊಂಡು ಬಂದಿನವ್ರಿಗೆ ಆಟ ಆಡ್ಲಿಕ್ಕೆ ಎಲ್ಲ ಫೆಸಿಲಿಟಿ. ಹಾಂ, ಎಲ್ಲ ಫೆಸಿಲಿಟಿ ಇದ್ದಾವೆ. ದರ್ಶನ ಮಾಡಿದ್ರೆ ಮಹಾರಾಷ್ಟ್ರದಿಂದ ಬರ್ತಾರೆ, ಆಂಧ್ರ ಪ್ರದೇಶದಿಂದ ಬರ್ತಾರೆ, ತೆಲಂಗಾಣದಿಂದ ಬರ್ತಾರೆ, ಕರ್ನಾಟಕದಲ್ಲಿ ಇಲ್ಲಿನೂ ಎಲ್ಲರೂ ಬರ್ತಾರೆ ಬೀದರ್. ಹಾಂ ಹಾಂ, ಚಾರ್ಜಸ್ ಒಂದು ಗೇಮ್ಸಿಗೆ 50 ರೂಪಾಯಿ ಇದೆ. ಹಾಂ ಹಾಂ, ಶಾಲೆ ಮಕ್ಕಳು ಬರ್ತಾರೆ ಎಲ್ಲ. ಯಾವ ಭೀ ಗೇಮ್ಸ್ 50 ರೂಪಾಯಿ. ಹಾಂ, ಯಾವ್ದು ಭೀ ಗೇಮ್ಸ್ 50 ರೂಪಾಯಿ. ಇದು ಜಂಪಿಂಗ್ ಇದೆ. ಮುಂಜಾನೆ 8 ಗಂಟೆ ಓಪನ್ ಆಗುತ್ತೆ, ಸಾಯಂಕಾಲ 6 ಗಂಟೆಗೆ. ಸ್ವಿಮ್ಮಿಂಗ್ ಪೂಲ್ ಹೆಂಗದ ಅಣ್ಣ? ಸಣ್ಣವ್ರಿಗೆ ಇಷ್ಟೇ ನೀರವನ? ಹಾಂ, ಸಣ್ಣವರಿಗೆ ಸ್ವಲ್ಪ ಇಷ್ಟೇ ಇರ್ತವೆ ನೀರು. 10 ರಿಂದ 15 ನಿಮಿಷ ಆಡ್ಬೋದು. ಇದರಲ್ಲಿ ಟೈಮಿಂಗ್ ಏನು 10 ರಿಂದ 15 ನಿಮಿಷ ಆಡ್ಬೋದು ಸ್ವಿಮ್ಮಿಂಗ್ ಪೂಲ್ನಲ್ಲಿ. ಹಾಂ, ಏಜ್ ಮಿನಿಮಮ್ 3 ವರ್ಷದಿಂದ ಮೇಲ್ಗಡೆ ಇರಬೇಕು. 4 ವರ್ಷ. ಹಾಂ, ಯಾಕಂದ್ರೆ ಸಣ್ಣ ಮಕ್ಕಳು ಸ್ವಲ್ಪ ಭಯ ಬೀಳ್ತಾರೆ. ಮಿನಿಮಮ್ 4 ವರ್ಷದ ಮೇಲ್ಗಡೆ ಇದ್ರೆ ಸರಿಯಾಗಿ 5 ವರ್ಷ. ಹಾಂ, ಅದು ಜಾರೋದು ಮೇಲ್ಗಡೆಯಿಂದ ಕೆಳಗಡೆ. ಬನ್ನಿ ಈ ಕಡೆ ಒಳಗಡೆ. ಇದು ಟ್ರೈನ್ ಇದೆ. ಇದನ್ನು ಒಂದು 5 ರೌಂಡ್ 6 ರೌಂಡ್ ಬರುತ್ತೆ. ಇದು ಮಿಕ್ ಮ್ಯಾಜಿಕ್ ಅಂಥೇಳಿ ಹುಡುಗರು ಇಲ್ಲಿಂದ ಇರ್ತಾರೆ, ಕೆಳಗಡೆ ಬರ್ತಾರೆ. ಇದ್ರ ಲೊಕೇಶನ್ ಅಣ್ಣ ಝರ್ನಿಯ ಕೆಳಗೆ ಕರೆಕ್ಟ್ ಗುಡಿ ಕೆಳಗೆ? ಹಾಂ, ಝರ್ನಿಯಾದ ಗುಡಿ ಕೆಳಗೆ ಲೊಕೇಶನ್. ದೇವ್ರಿನ ಸ್ಟೆಪ್ಸ್ ಇಲ್ಲಿ ಇದೆ ಕೆಳಗಡೆ. ಯಾರನ್ನೂ ಹೇಳ್ತಾರೆ. ಇದು ಟ್ರೈನ್ ನಡೀತದ ಸುಮ್ಮನೆ ನೋಡೋ ಸಲಕ್ಕೆ? ಇಲ್ಲ ರೀ, ಚಾಲು ಅದ ರೀ. ಈಗ ನಾವು ಇದ್ರೊಳಗೆ ನಡೆಸ್ತದ? ಹಾಂ, ನಡೆಸ್ತದೆ. ಕೂಡ್ರಿ, ನೀವು ಒಳಗಡೆ ಚಾಲು ಮಾಡ್ತೀವಿ. ಹಿಂಗೆ ಕೊಡ್ಬೇಕಾ ವೀರೇಶ್? ಹಾಂ, ಈ ಕಡೆ ಅಪೋಸಿಟ್ ಇಬ್ಬರು ಕೂಡ್ಬೋದು. ನೀವು ಕೂಡ್ರಿ ಒಳಗಡೆ. ಇದು ಎಷ್ಟು ರೌಂಡ್ ನಡೆಸ್ತೀರಣ್ಣ? ಇದು 5 ರೌಂಡ್ಸ್ 6 ರೌಂಡ್ಸ್. ಓಕೆ ಓಕೆ. ಹಾಂ, ಚಾಲು ಮಾಡಲ್ಲ ಗೊತ್ತದಲ್ಲ ಅದು ವೀರೇಶ್ ಹೊರಗಡೆ. ಕರೆಂಟ್ ಮೇಲೆ ನಡೀತಾನೆ? ಹಾಂ, ಕರೆಂಟ್ ಬೇಕು. ಇದು ಕರೆಂಟ್ ಮೇಲೆ ನಡೀತದೆ ರೀ ಇದು. ಎಲ್ಲ ಚಾಲು ಆಯಿತು ನೋಡಿ. 1 ರೌಂಡ್ಸು ಭಾಳ ಭಯ ಅದ ಇದು. ಸ್ಪೀಡ್ ಹೆಚ್ಚಾಗ್ಯದ. ಈ ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗಿದೆ. ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗ್ಯದ್ರಿ ಇದು. ಕಮ್ಮಿ ಮಾಡು, ಸ್ಪೀಡ್ ಕಮ್ಮಿ ಮಾಡು. ಇದಕ್ಕೆ ಸೀಟ್ ಬೆಲ್ಟ್ ಅಣ್ಣ? ಸೀಟ್ ಬೆಲ್ಟ್ ಇಲ್ಲ. ಓಕೆ ಓಕೆ. ಇದು ಸ್ಲೋ ಬಿ ಮಾಡ್ಬೋದು, ಅಷ್ಟನ್ನ ಏನು ಫಾಸ್ಟ್ ಅಂತಿಲ್ಲ. ನಮ್ಮ ಸಲಕ್ಕೆ ಅವ್ರು ಸ್ಪೀಡ್ ಚೆಕ್ ಮಾಡಿ ವಿಡಿಯೋ ಫಾಸ್ಟ್ ಮಾಡ್ಯಾರ. ಸಣ್ಣ ಹುಡುಗರ ಸಲಕ್ಕೆ ಇಷ್ಟೇನು ಸ್ಪೀಡ್ ಇರೋದು, ನಾರ್ಮಲ್ ಇರ್ತದ. ಭಾರಿ ಅದ. ಬರ್ರಿ ಎಲ್ಲ ಬೀದರ್ ಸರೌಂಡಿಂಗ್ ಇದ್ದಿನವ್ರು ಇಲ್ಲಿ ಝರ್ನಾಗ ದೇವ್ರ ದರ್ಶನ ಭೀ ಆಯ್ತು. ಬಂದ್ ಮಾಡು, ಇಲ್ಲಿ ಬಣಕ ಬಂದ್ ಮಾಡ. ಮತ್ತು ಈಗ ಇಲ್ಲಿ ಸಣ್ಣ ಹುಡುಗರಿಗೆ ಪಿಕ್ನಿಕ್ ಗಪ್ಲಿ ಆಟ ಆಡ್ಲಕ್ಕೆ ಭೀ ಎಲ್ಲ ಭಾರಿ ಅದ. ಎಲ್ಲರೂ ಒಂದ್ಸರ್ತಿ ಯಾರು ಭೀ ಇಲ್ಲಿ ಝರ್ನಾಗ ಬಂದಿನವ್ರು ಇಲ್ಲಿ ಒಂದ್ಸರ್ತಿ ಸಣ್ಣ ಹುಡುಗರಿಗೆ ತಂದಿನ ವಿಸಿಟ್ ಮಾಡ್ರಿ. ಎಲ್ಲರೂ ಒಂದ್ಸರ್ತಿ ವಿಸಿಟ್ ಮಾಡ್ರಿ.
ಎಲ್ಲರಿಗೆ ಭಾಳ ಎಂಟರ್ಟೈನ್ಮೆಂಟ್ ಅದ ಎಲ್ಲ ಚಂದ ವಸ್ತುಗಳವ ಏನು ಭೀ ಹಿಂಗೆ ರಿಸ್ಕ್ ಏನು ಭೀ ಇಲ್ಲ ಥ್ಯಾಂಕ್ ಯು